ನಮಸ್ಕಾರ. ದಿನಾಂಕ 29/2/2024 ನಡೆದಿರುವಂತಹ ಗಣಿತ ವಿಷಯದ ರಾಜ್ಯ ಮಟ್ಟದ SSLC ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ದಿನಾಂಕ 29/2/2024 ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30 ನಡೆದಿರುವಂತಹ ಪ್ರಿಪರೇಟರಿ ಪರೀಕ್ಷೆ ಇದಾಗಿರುವಂತದ್ದಾಗಿದೆ. ಗರಿಷ್ಠ ಅಂಕಗಳಿರುವಂತದ್ದು 80 ಅಂಕಗಳು. ಸಬ್ಜೆಕ್ಟ್ ಕೋಡ್ ಇರುವಂತದ್ದು 81K. ಗಣಿತ ಅಥವಾ ಮ್ಯಾಥಮೆಟಿಕ್ಸ್ ನ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಪೇಜ್ ನಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದು. ಮೊದಲನೇ ಸೂಚನೆ, ಈ ಪ್ರಶ್ನೆ ಪತ್ರಿಕೆಯು ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. ಎರಡನೇ ಸೂಚನೆ, ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಂತ ಹೇಳಿರುವಂಥದ್ದು. ಅಲ್ಲಿ ಆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಪಾಲಿಸಬೇಕಾಗಿರುವಂಥದ್ದು. ಮೂರನೇ ಸೂಚನೆ, ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣಾಂಕಗಳನ್ನು ತೋರಿಸುತ್ತದೆ. ಈ ಭಾಗದಲ್ಲಿ ಎಷ್ಟು ಅಂಕಗಳಿವೆ ಅನ್ನೋದನ್ನ ತೋರಿಸುವಂತದ್ದಾಗಿದೆ. ಇನ್ನು ನಾಲ್ಕನೇ ಸೂಚನೆ ಇರುವಂತದ್ದು, ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಮೇಲ್ಭಾಗದಲ್ಲಿ ಎಷ್ಟು ಸಮಯ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿರುವಂತದ್ದು ಆಗಿದೆ. ಇನ್ನು ಪ್ರಶ್ನೆಗಳನ್ನ ಗಮನಿಸಿಕೊಂಡು ಬರೋಣ. ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ. ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ. 8 ಪ್ರಶ್ನೆಗಳಿರುವಂಥದ್ದು, ಬಹು ಆಯ್ಕೆ ಪ್ರಶ್ನೆಗಳಿರುವಂತದ್ದಾಗಿದೆ. ಪ್ರತಿಯೊಂದು ಸರಿ ಉತ್ತರಕ್ಕೆ 1 ಅಂಕದಂತೆ ಒಟ್ಟು 8 ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ ಇರುವಂತದ್ದು, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಕೇಳಿರುವಂತದ್ದು. A4, B1, C2, D3 ಇರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಸಿ ಆಯ್ಕೆ 2 ಬರುವಂತದ್ದಾಗಿದೆ. ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಒಂದನೇ ಪ್ರಶ್ನೆಯ ಉತ್ತರ ಅಂತ ಹೇಳಕೊಂಡು ಸಿ ಆಯ್ಕೆ ಅಂತ ಹೇಳಿ ಹಾಕಿ 2 ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾದ ರೀತಿಯಲ್ಲಿ ಉತ್ತರಿಸಿದೆ ಆದಲ್ಲಿ ಪೂರ್ಣಾಂಕ ದೊರೆಯುವಂತದ್ದಾಗಿದೆ. ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು, ತ್ರಿಜ್ಯ R ಮಾನ ಆಗಿರುವ ಒಂದು ಗೋಳದ ಘನಫಲವು ಎಷ್ಟಿರುತ್ತೆ ಅಂತ ಹೇಳಿ ಕೇಳಿರುವಂಥದ್ದು. A 2/3 πr³ ಘನಮಾನಗಳು, B 4/3 πr³ ಘನಮಾನಗಳು, C 3/2 πr³ ಘನಮಾನಗಳು, D 3/4 πr³ ಘನಮಾನಗಳು ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಬಿ ಆಯ್ಕೆ 4/3 πr³ ಘನಮಾನಗಳು ಬರುವಂತದ್ದು ಆಗಿದೆ. ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು, ax² + bx + c = 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ವಾಸ್ತವ ಮತ್ತು ಭಿನ್ನ ಆದಾಗ ಏನಾಗುತ್ತೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. a² - 4bc > 0, b b² - 4ac = 0, c a² - 4bc = 0, d b² - 4ac > 0 ಇರುವಂಥದ್ದು ಆಗಿದೆ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಡಿ ಆಯ್ಕೆ b² - 4ac > 0 ಬರುವಂಥದ್ದು ಆಗಿದೆ. ಇನ್ನು 4ನೇ ಪ್ರಶ್ನೆ ಇರುವಂಥದ್ದು, sec a = 2/√3 ಆದಾಗ cos a ನ ಬೆಲೆಯು ಏನಂತ ಕೇಳಿರುವಂಥದ್ದು. a √2/3, b 3/2, c √3/2, d 1/√3 ಇರುವಂಥದ್ದಾಗಿದೆ. 4ನೇ ಪ್ರಶ್ನೆಯ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಸಿ ಆಯ್ಕೆ √3/2 ಬರುವಂಥದ್ದು ಆಗಿದೆ. ಇನ್ನು 5ನೇ ಪ್ರಶ್ನೆ ಇರುವಂಥದ್ದು, x 21 18 -- ಈ ಸಮಾಂತರ ಶ್ರೇಣಿಯಲ್ಲಿ x ನ ಬೆಲೆಯು ಎಷ್ಟು ಅಂತ, ಇಲ್ಲಿರುವಂತಹ x ನ ಬೆಲೆ ಎಷ್ಟು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. a 24, b 23, c 18, d -3 ಇರುವಂಥದ್ದು ಆಗಿದೆ. 5ನೇ ಪ್ರಶ್ನೆಯ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಎ ಆಯ್ಕೆ 24 ಬರುವಂಥದ್ದು ಆಗಿದೆ. ಇನ್ನು 6ನೇ ಪ್ರಶ್ನೆ ಇರುವಂಥದ್ದು, x + 2y = c1 ಮತ್ತು 2x + 4y = c2. ಈ ಜೋಡಿ ರೇಖಾತ್ಮಕ ಸಮೀಕರಣದಲ್ಲಿ 2c1 = c2 ಆದಾಗ ಈ ಸಮೀಕರಣಗಳು ಏನಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಎ ಒಂದು ಪರಿಹಾರವನ್ನು ಹೊಂದಿದೆ, ಬಿ 2 ಪರಿಹಾರವನ್ನು ಹೊಂದಿದೆ, ಸಿ ಅಪರಿಮಿತ ಪರಿಹಾರವನ್ನು ಹೊಂದಿದೆ, ಡಿ ಯಾವುದೇ ಪರಿಹಾರವನ್ನು ಹೊಂದಿಲ್ಲ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಡಿ ಆಯ್ಕೆ ಯಾವುದೇ ಪರಿಹಾರವನ್ನು ಹೊಂದಿಲ್ಲ. ಇನ್ನು 7ನೇ ಪ್ರಶ್ನೆ ಇರುವಂಥದ್ದು, 91ರ ಅವಿಭಾಜ್ಯ ಅಪವರ್ತಗಳು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಎ 2 13 7, ಬಿ 13 7, ಸಿ 91 1, ಡಿ 13 7 1 ಕೊಟ್ಟಿರುವಂಥದ್ದು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಬಿ 13 7 ಬರುವಂಥದ್ದು ಆಗಿದೆ. ಇನ್ನು 8ನೇ ಪ್ರಶ್ನೆ, ಚಿತ್ರದಲ್ಲಿ OP ಲಂಬ AB ಆದರೆ AB ಯ ಉದ್ದವು
ಎ ಬಿಯ ಉದ್ದವು ಎಷ್ಟಿದೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಆಯ್ಕೆಗಳನ್ನು ಗಮನಿಸಿ. ಎ 8 ಸೆಂಟಿಮೀಟರ್, ಬಿ 6 ಸೆಂಟಿಮೀಟರ್, ಸಿ 7 ಸೆಂಟಿಮೀಟರ್, ಡಿ 5 ಸೆಂಟಿಮೀಟರ್ ಕೊಟ್ಟಿರುವಂಥದ್ದಾಗಿದೆ. ಇದರ ಸರಿಯಾದ ಉತ್ತರ ಬರುವಂಥದ್ದು ಎ ಆಯ್ಕೆ 8 ಸೆಂಟಿಮೀಟರ್ ಬರುವಂಥದ್ದಾಗಿದೆ. ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು 8 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 8 ಅಂಕಗಳು ಇಲ್ಲಿರುವಂಥದ್ದಾಗಿದೆ. 9ನೇ ಪ್ರಶ್ನೆ 24 ಮತ್ತು 36 ಈ ಸಂಖ್ಯೆಗಳ ಲಸಾವು 72 ಆದರೆ ಅವುಗಳ ಮಸಾವನ್ನು ಕಂಡುಹಿಡಿಯಿರಿ. ಲಸ 72 ಆಗಿದೆ, ಮಸಾವನ್ನ ಕಂಡುಹಿಡಿಯಬೇಕಾಗಿರುವಂಥದ್ದಾಗಿದೆ. ಇದನ್ನ ಈ ರೀತಿಯಾಗಿ ಕಂಡು ಹಿಡಿದುಕೊಳ್ಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ಎ = 24, ಬಿ = 36, ಲಸ 72 ಕೊಟ್ಟಿರುವಂಥದ್ದಾಗಿದೆ. ಹೀಗೆ ಈ ಒಂದು ವಿಧಾನವನ್ನು ಅನುಸರಿಸಿಕೊಂಡು ಬಂದಾಗ ಮಸ ಎಷ್ಟು ಬರುತ್ತೆ ಅಂದಾಗ 12 ಬರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 10ನೇ ಪ್ರಶ್ನೆ x-1 ಬ್ರಾಕೆಟ್ x + 3 = 0 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇದರ ಮೂಲಗಳನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು ಇಲ್ಲಿ x-1 x + 3 = 0 ಇದನ್ನು ಈ ರೀತಿಯಾಗಿ ಕಂಡುಹಿಡ್ಕೊಂಡು ಬಂದಿದೆ. ಅದರಲ್ಲಿ x = -1 ಆರ್ x = -3 ಬರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 11ನೇ ಪ್ರಶ್ನೆ 2 ವೃತ್ತಪಾದದ ತ್ರಿಜ್ಯಗಳು r1 ಮತ್ತು r2 ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇದರ ಸೂತ್ರವನ್ನು ಬರೀಬೇಕಾಗಿರುವಂಥದ್ದಾಗಿದೆ. 11ನೇ ಪ್ರಶ್ನೆಯ ಉತ್ತರ ಬರುವಂಥದ್ದು ಈ ರೀತಿಯಾಗಿ ಈ ಒಂದು ಸೂತ್ರವನ್ನು ಬರೆಯಬೇಕಾಗಿರುವಂಥದ್ದು ಆಗಿದೆ. ಇನ್ನು 12ನೇ ಪ್ರಶ್ನೆ ಇರುವಂಥದ್ದು p ಬ್ರಾಕೆಟ್ x = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ 12ನೇ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ a = 1, b = 7, c = 10 ಹೀಗೆ ಇದನ್ನು ಸಾಲ್ವ್ ಮಾಡ್ಕೊಂಡು ಬಂದಾಗ ಈ ರೀತಿಯಾಗಿರುವಂಥ ಉತ್ತರ ಬರುವಂಥದ್ದು ಆಗಿದೆ. ಇನ್ನು 13ನೇ ಪ್ರಶ್ನೆ ಚಿತ್ರದಲ್ಲಿ PQR = 90 ಡಿಗ್ರಿ ಆದರೆ sin r / cos r ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಚಿತ್ರವನ್ನು ಗಮನಿಸಿ ಇದರ ಬೆಲೆಯನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು ಆಗಿದೆ. ಇದರ ಬೆಲೆಯನ್ನು ಕಂಡುಹಿಡ್ಕೊಂಡು ಬಂದಾಗ ಈ ರೀತಿಯಾಗಿ 12 / 5 ಬರುವಂಥದ್ದು ಆಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ಇರುವಂಥದ್ದು 14ನೇ ಪ್ರಶ್ನೆ ಒಂದು ವರ್ಗಪಾದದ ಪಟ್ಟಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ 1, 3, 4 ಮತ್ತು 6 ಈ ಸಂಖ್ಯೆಗಳನ್ನು ಬರೆಯಲಾಗಿದೆ. ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ 2 ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಎಷ್ಟು ಸಂಭವನೀಯತೆ ಇದೆ ಅನ್ನೋದನ್ನ ಕಂಡುಹಿಡಿಯಬೇಕಾಗಿರುವಂಥದ್ದು ಆಗಿದೆ. ಇದು 14ನೇ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ಬರುವಂಥದ್ದಾಗಿದೆ. ಇದು ಅಸಂಭವ ಘಟನೆಯಾಗಿದೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ನೆಕ್ಸ್ಟು 15ನೇ ಪ್ರಶ್ನೆ ತ್ರಿಭುಜ ABC ತ್ರಿಭುಜ PQR ಆಗಿದೆ. ತ್ರಿಭುಜ ABCಯ ವಿಸ್ತೀರ್ಣವು 49 ಸೆಂಟಿಮೀಟರ್ ಸ್ಕ್ವೇರ್, AB = 7 ಸೆಂಟಿಮೀಟರ್ ಮತ್ತು PQ = 9 ಸೆಂಟಿಮೀಟರ್ ಆದಾಗ ತ್ರಿಭುಜ PQRನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ 15ನೇ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ವಿಸ್ತೀರ್ಣವನ್ನು ಕಂಡುಹಿಡಿದುಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ನೀವು ಗಮನಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇನ್ನು 16ನೇ ಪ್ರಶ್ನೆ sin ಬ್ರಾಕೆಟ್ 90 ಡಿಗ್ರಿ - a = cos 60 ಡಿಗ್ರಿ ಮತ್ತು a ಲಘುಕೋನವಾದಾಗ a ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿ. ಈ 16ನೇ ಪ್ರಶ್ನೆಯ ಉತ್ತರ ಇಲ್ಲಿ a ಯ ಬೆಲೆಯನ್ನು ಈ ರೀತಿಯಾಗಿ ಕಂಡುಹಿಡಿದುಕೊಳ್ಬೇಕಾಗಿರುವಂಥದ್ದು ಆಗಿದೆ. ಇನ್ನು 3ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು 8 ಪ್ರಶ್ನೆ ಇವೆ. ಪ್ರತಿಯೊಂದಕ್ಕೂ 2 ಅಂಕದಂತೆ ಒಟ್ಟು 16 ಅಂಕಗಳು ಇಲ್ಲಿರುವಂಥದ್ದಾಗಿದೆ. 17ನೇ ಪ್ರಶ್ನೆಯನ್ನು ಗಮನಿಸಿ 7 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಇದನ್ನು ಸಾಧಿಸಿ ಅಂತ ಹೇಳಿ ಕೇಳಿದಾಗ ಈ ರೀತಿಯಾಗಿ ಈ ಒಂದು ವಿಧಾನವನ್ನು ಅನುಸರಿಸಿಕೊಂಡು ಸಾಧಿಸಬೇಕಾಗಿರುವಂಥದ್ದಾಗಿದೆ. ಹೀಗೆ ಸಾಧಿಸಿಕೊಂಡು ಬಂದಿದೆ ಆದಲ್ಲಿ ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 18ನೇ ಪ್ರಶ್ನೆ 3x² - 6x + 2 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಈ ಒಂದು ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿದುಕೊಂಡು ಬಂದಿದೆ ಆದಲ್ಲಿ ಈ ರೀತಿಯಾಗಿ ಹೀಗೆ ಹಂತಗಳನ್ನು ಅನುಸರಿಸಿಕೊಂಡು ಬಂದಿದೆ ಆದಲ್ಲಿ ಹೀಗೆ ಆನ್ಸರನ್ನು ನಾವಿಲ್ಲಿ ಪಡೆದುಕೊಳ್ಳಬಹುದಾಗಿರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ ಇರುವಂಥದ್ದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಕೇಳಿರುವಂಥದ್ದು. 4x + y = 15 x + y = 6 ಕೊಟ್ಟಿರುವಂಥದ್ದಾಗಿದೆ. ಈ ಒಂದು 19ನೇ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ. ಇಲ್ಲಿ ನೀವು ಉತ್ತರವನ್ನು ಗಮನಿಸಬಹುದು. x = 3 y = 3 ಬಂದಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 20ನೇ ಪ್ರಶ್ನೆ 4, 9, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ.
ಈ ಒಂದು 20ನೇ ಪ್ರಶ್ನೆಯ ಉತ್ತರ ಇದನ್ನು ಸೂತ್ರ ಉಪಯೋಗಿಸಿಕೊಂಡು ಈ ರೀತಿಯಾಗಿ ಕಂಡು ಹಿಡಿದುಕೊಂಡು ಬರಬಹುದಾಗಿರುವಂಥದ್ದಾಗಿದೆ. ಇನ್ನು 20ನೇ ಪ್ರಶ್ನೆಯ ಅಥವಾ ಪ್ರಶ್ನೆ ಸಹ ಇರುವಂಥದ್ದಾಗಿದೆ. ಈ ಅಥವಾ ಪ್ರಶ್ನೆಯನ್ನು ಗಮನಿಸಿದಾಗ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಕಂಡು ಹಿಡಿದುಕೊಂಡು ಬಂದಾಗ ಹೀಗೆ ಬರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 21ನೇ ಪ್ರಶ್ನೆ. 1, 5 ಮತ್ತು -1, 0 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ ಒಂದು 21ನೇ ಪ್ರಶ್ನೆಯ ಉತ್ತರ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದಾಗ ಹೀಗೆ ಇದನ್ನು ಕಂಡು ಹಿಡಿದುಕೊಂಡು ಬರಬಹುದಾಗಿರುವಂಥದ್ದಾಗಿದೆ. ಹೀಗೆ ಕಂಡು ಹಿಡಿದಾಗ ಆನ್ಸರ್ ಇಲ್ಲಿ ನಾವು ಗಮನಿಸುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 22ನೇ ಪ್ರಶ್ನೆ. P ಬ್ರಾಕೆಟ್ A = 3/4 ಆದರೆ P ಬ್ರಾಕೆಟ್ A' ಅಸಮ 1/2 ಎಂದು ತೋರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ 22ನೇ ಪ್ರಶ್ನೆ ಉತ್ತರ ಹೀಗೆ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 23ನೇ ಪ್ರಶ್ನೆ. 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ಈ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಒಂದು ಜೊತೆ ಸ್ಪರ್ಶಕಗಳನ್ನು ಇಲ್ಲಿ ರಚಿಸಬೇಕಾಗಿರುವಂಥದ್ದಾಗಿದೆ. ಹೀಗೆ ರಚಿಸಿಕೊಂಡು ಬಂದಾಗ ಹೀಗೆ ಬರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 24ನೇ ಪ್ರಶ್ನೆ. cos 45 ಡಿಗ್ರಿ sin 45 ಡಿಗ್ರಿ ಡಿವೈಡೆಡ್ ಬೈ sec 30 ಡಿಗ್ರಿ ಮೈನಸ್ cot 60 ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂಥದ್ದು. ಈ ಒಂದು ಆಯ್ಕೆಯನ್ನು ನೋಡಿದಾಗ cos A ಡಿವೈಡೆಡ್ ಬೈ +1 + sin A +1 + sin A ಡಿವೈಡೆಡ್ ಬೈ cos A = 2 sec A ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ ಎರಡೂ ಪ್ರಶ್ನೆಯ ಉತ್ತರಗಳನ್ನು ನಾವು ಗಮನಿಸಿದಾಗ ಹೀಗೆ ಇದನ್ನು ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 4ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. 9 ಪ್ರಶ್ನೆವೇ, ಪ್ರತಿಯೊಂದು ಸರಿ ಉತ್ತರಕ್ಕೂ 3 ಅಂಕದಂತೆ ಒಟ್ಟು 27 ಅಂಕಗಳು ಇಲ್ಲಿರುವಂಥದ್ದಾಗಿದೆ. ಇಲ್ಲಿ 25ನೇ ಪ್ರಶ್ನೆ. P ಬ್ರಾಕೆಟ್ X = 3x³ + 4x² - 11x + 35 ಅನ್ನು G ಬ್ರಾಕೆಟ್ X = x² - 2x + 3 ರಿಂದ ಭಾಗಿಸಿ ಭಾಗಲಬ್ಧ Q ಬ್ರಾಕೆಟ್ X ಮತ್ತು ಶೇಷ R ಬ್ರಾಕೆಟ್ X ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ. ಈ ಒಂದು 25ನೇ ಪ್ರಶ್ನೆಯ ಉತ್ತರವನ್ನು ನಾವು ಗಮನಿಸಿದಾಗ ಹೀಗೆ ಇದನ್ನು ಕಂಡು ಹಿಡಿದುಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ನೀವು ಗಮನಿಸಬಹುದಾಗಿರುವಂಥದ್ದು ಹೀಗೆ ಕಂಡು ಹಿಡ್ಕೊಂಡು ಬಂದಾಗ. ಆಮೇಲೆ 6 ಪ್ರಶ್ನೆ ಸಹ ಇದಕ್ಕೆ ಇರುವಂಥದ್ದಾಗಿದೆ. ಅಥವಾ ಪ್ರಶ್ನೆಯನ್ನು ಗಮನಿಸಿದಾಗ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಇದನ್ನು ಕಂಡು ಹಿಡಿದುಕೊಂಡು ಬಂದಾಗ ಹೀಗೆ ಇದನ್ನು ಕಂಡುಹಿಡಿಯಬಹುದಾಗಿರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 26ನೇ ಪ್ರಶ್ನೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮಾನವಾಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ 26ನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿ ಇಲ್ಲಿ ಸಾಧಿಸಿಕೊಂಡು ಬರಬೇಕಾಗಿರುವಂಥದ್ದು. ಇಲ್ಲಿ ನೀವು ಗಮನಿಸಬಹುದು ಹೀಗೆ ಸಾಧಿಸಬೇಕಾಗಿರುವಂಥದ್ದು. ಇನ್ನು 27ನೇ ಪ್ರಶ್ನೆ. AC = 8 ಸೆಂಟಿಮೀಟರ್, AB = 5 ಸೆಂಟಿಮೀಟರ್ ಮತ್ತು BC = 6.5 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABC ಯನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ತ್ರಿಭುಜ ABCಯ ಅನುರೂಪ ಬಾಹುಗಳು 2/3 ರಷ್ಟಿರುವಂತೆ ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ 27ನೇ ಪ್ರಶ್ನೆಯ ಉತ್ತರ ಹೀಗೆ ರಚಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ಹೀಗೆ ರಚಿಸಿದ್ದೇ ಆದಲ್ಲಿ ಹೀಗೆ ಬರುವಂಥದ್ದು ನೀವು ಗಮನಿಸಬಹುದು. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 28ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ನೇರ ವಿಧಾನದಿಂದ ಸರಾಸರಿಯನ್ನು ಇದಕ್ಕೆ ಕಂಡುಹಿಡಿಯಬೇಕಾಗಿರುವಂಥದ್ದಾಗಿದೆ. ಇದನ್ನು ಕಂಡು ಹಿಡ್ಕೊಂಡು ಬಂದಾಗ ಹೀಗೆ ಇದನ್ನು ಸರಾಸರಿಯನ್ನು ಕಂಡುಹಿಡಿಯಬಹುದಾಗಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಇರುವಂಥದ್ದು ಅಥವಾ ಪ್ರಶ್ನೆ ಇದೆ ಇದಕ್ಕೆ ಅಥವಾ ಆಯ್ಕೆ ಪ್ರಶ್ನೆ ಇರುವಂಥದ್ದು. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರೋರು. ವರ್ಗಾಂತರ ಇಲ್ಲಿ ಆವೃತ್ತಿ ಕೊಟ್ಟಿರುವಂಥದ್ದಾಗಿದೆ. ಇದರ ಬಹುಲಕವನ್ನು ಕಂಡುಹಿಡಿಯಬೇಕಾಗಿರುವಂಥದ್ದಾಗಿದೆ. ಇನ್ನು 29ನೇ ಪ್ರಶ್ನೆ. ಕೆಳಗಿನ ಕೋಷ್ಟಕದಲ್ಲಿ ಒಂದು ಗ್ರಾಮದ 75 ಹೊಲಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯ ಮಾಹಿತಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವು ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇದಕ್ಕೆ ಒಂದು ಅಧಿಕ ವಿಧಾನದ ಓಜಿವನ್ನು ರಚಿಸಬೇಕಾಗಿರುವಂಥದ್ದಾಗಿದೆ. ಇನ್ನು 30ನೇ ಪ್ರಶ್ನೆಯಲ್ಲಿ ಶೃಂಗ ಬಿಂದುಗಳು A ಬ್ರಾಕೆಟ್ -5 -1 B ಬ್ರಾಕೆಟ್ 3 -5 ಮತ್ತು C ಬ್ರಾಕೆಟ್ 5 2 ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಅಥವಾ ಇಲ್ಲಿ ಆಯ್ಕೆ ಪ್ರಶ್ನೆ ಸಹ ಇರುವಂಥದ್ದಾಗಿದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಉತ್ತರಿಸಬಹುದಾಗಿರುವಂಥದ್ದಾಗಿದೆ. ಇನ್ನು 31ನೇ ಪ್ರಶ್ನೆ. ಚಿತ್ರದಲ್ಲಿ 14 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಸಮಬಾಹು ತ್ರಿಭುಜ ABCಯ ವಿಸ್ತೀರ್ಣವು 49√3 ಸೆಂಟಿಮೀಟರ್² ಆಗಿದೆ. PQ ಮತ್ತು R ಗಳು ತ್ರಿಭುಜದ ಬಾಹುಗಳು, ಮಧ್ಯಬಿಂದುಗಳು ಹಾಗೂ PQ
QR ಮತ್ತು RPಗಳು ಕ್ರಮವಾಗಿ BC ಮತ್ತು A ಕೇಂದ್ರಗಳಾಗಿರುವ ವೃತ್ತದ ಕಂಸಗಳಾಗಿವೆ. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮತ್ತು ಇದರ ಸುತ್ತಳತೆ ಎರಡನ್ನು ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ. 32ನೇ ಪ್ರಶ್ನೆ, ಒಂದು ಮೋಟಾರು ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ 11 km/h ಆಗಿದೆ. ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ 12 km ದೂರ ಚಲಿಸುವ ಹಾಗೂ ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ 2 ಗಂಟೆ 45 ನಿಮಿಷಗಳು. ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂಥದ್ದು, ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು ವರ್ಷಗಳಲ್ಲಿ ಇದೆ ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸು. ಇವುಗಳ ಕ್ರಮಗಳು ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದಾಗಿದೆ. 33ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಚಿತ್ರ BC ಸಮವಾಗಿದೆ, PQ ಆಗಿದೆ. AB = 5 cm, PQ = 2 cm ಮತ್ತು AP = 2.5 cm ಆದರೆ BC ಯ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಇಲ್ಲಿ ತ್ರಿಭುಜ APQ ನ ವಿಸ್ತೀರ್ಣ / ತ್ರಿಭುಜ ABC ಯ ವಿಸ್ತೀರ್ಣ = 1/4 ಎಂದು ಸಾಧಿಸಿ ಅಂತ ಕೇಳಿರುವಂಥದ್ದು. ಇನ್ನು 5ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು 4 ಅಂಕದ 4 ಪ್ರಶ್ನೆಗಳಿರುವಂಥದ್ದಾಗಿದೆ. 34ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 51 ಪದಗಳಿವೆ. ಈ ಶ್ರೇಣಿಯ ಕೊನೆಯ ಪದದಿಂದ 20ನೇ ಪದ 157 ಆಗಿದೆ. ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 5 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಪ್ರಶ್ನೆ ಸಹ ಇರುವಂಥದ್ದು, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 22 ಹಾಗೂ ಅದರ ಮೊದಲ 11 ಪದಗಳ ಮೊತ್ತ 253 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯ ಕೊನೆಯ ಪದವು 63 ಆದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು. ಇನ್ನು 35ನೇ ಪ್ರಶ್ನೆಗೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದನ್ನು ನಕ್ಷೆಯ ವಿಧಾನದ ಮೂಲಕ ಕಂಡುಹಿಡಿದುಕೊಂಡು ಬರಬೇಕಾಗಿರುವಂಥದ್ದು. 36ನೇ ಪ್ರಶ್ನೆ, 2 ತ್ರಿಭುಜಗಳ ಅನುರೂಪ ಕೋನಗಳ ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು. 37ನೇ ಪ್ರಶ್ನೆ, ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭದ ಅಂದರೆ ಬ್ರಾಕೆಟ್ AB ಎತ್ತರವು 10√3 m ಆಗಿದೆ. ದೀಪಸ್ತಂಭದ ಬುಡದಿಂದ 90 ಮೀಟರ್ ದೂರದಲ್ಲಿ ಒಂದು ಗೋಪುರ ಹಾಗೂ 10 ಮೀಟರ್ ದೂರದಲ್ಲಿ ಹಡಗೊಂದು F ನಿಂತಿದೆ. ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಹಾಗೂ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು AE ಇರುವಂಥದ್ದು ಕಂಡುಹಿಡಿಯಿರಿ. ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನು ಇಲ್ಲಿ ಕಂಡುಹಿಡಿಯಬೇಕಾಗಿರುವಂಥದ್ದು ಆಗಿದೆ. ಇನ್ನು 6ನೇ ವಿಭಾಗದಲ್ಲಿ ಕೊನೆಯ ಪ್ರಶ್ನೆ ಇರುವಂಥದ್ದು 5 ಅಂಕದ ಒಂದು ಪ್ರಶ್ನೆ ಇದೆ. 38ನೇ ಪ್ರಶ್ನೆ, ಒಂದು ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಘನಾಕೃತಿಯ ಎತ್ತರ 45 ಸೆಂಟಿಮೀಟರ್, ಶಂಕುವಿನ ನೇರ ಎತ್ತರ 15 ಸೆಂಟಿಮೀಟರ್ ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ 16 ಸೆಂಟಿಮೀಟರ್ ಆಗಿದೆ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಇವಿಷ್ಟು ಇಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ. ಇನ್ನು ಉಳಿದಿರುವಂತಹ ಉತ್ತರಗಳನ್ನು ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ನಡೆದಿರುವಂತಹ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಅವುಗಳ ಮಾದರಿ ಉತ್ತರಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ ಇರ್ತದೆ. ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.